ಅಯ್ಯೋ ನನ್ನ ಕರ್ಮ. ಅಯ್ಯೋ ಹೋಗೇ ಆಚೆ. ಮುಚ್ಚಯ್ಯ ಬಾಯಿ. ಯಾವ ಲೋಕದ ಪ್ರಾಣಿ ನೀನು? ನಿನ್ನೆಯಿಂದ ನಾನು ಬೆನ್ನತ್ತಿದ್ಯಾ? ಕುಪಿತನಾಗದಿರು ಗುರುವೆ, ನಾನು ಅವಲೋಕದ ಪ್ರಾಣಿಯೂ ಅಲ್ಲ, ನಿಮ್ಮ ಪಾದಸೇವಕ. ಪಾದಸೇವಕ? ನೀನೇನ್ ಮಾತಾಡ್ತೀಯ ನಂಗೆ ಒಂದು ಅರ್ಥ ಆಗಿಲ್ಲ. ಗುರುವೆ, ನಾನು ಆಡುತ್ತಿರುವುದು ಸಿರಿಗನ್ನಡ ನುಡಿ. ಬಿಡಯ್ಯ ಅತ್ತಾಗೆ, ಕಾಲ್ ಬೇರೆ ಎಳೆಯಕ್ ಬಂದ. ಯಾವ ಸೀಮೆ ಕನ್ನಡಯ್ಯ ನೀನ್ ಮಾತಾಡೋದು? ಸುಲಿದ ಬಾಳೆಯ ಹಣ್ಣಿನಂದದಿ ಮನಸೆಳೆವ ಸವಿಗನ್ನಡ ನುಡಿ ಈ ಕನ್ನಡ ನುಡಿ. ಬಾಳೆಹಣ್ಣು ಬೇಡ, ಬದನೆಕಾಯಿಯೂ ಬೇಡ. ನಾನು ಹಳ್ಳಿಯೋನು, ನಾನು ತಿಳಿಯೋ ಭಾಷೆಯಲ್ಲಿ ಮಾತಾಡು. ನಿಮಗೆ ತಿಳಿಯುವ ಭಾಷೆಯಲ್ಲಿಯೇ ಮಾತನಾಡುತ್ತೇನೆ ಮಹಾಸ್ವಾಮಿ. ಸ್ವಾಮಿನ? ನಾನು ಯಾವಾಗ ನಿಂಗೆ ಸ್ವಾಮಿ ಆದೆ? ಆ ಸೀಸೆ ನೀರಿನ ಮೇಲೆ ಯಾವಾಗ ತೆಗೆದ್ರು ಆಗಲೇ ನೀವು ನನಗೆ ಸ್ವಾಮಿ ಆದ್ರಿ ಮಹಾಸ್ವಾಮಿ. ಓಹೋ, ಆದ್ರೆ ಈ ಮೀಸೆ, ಗಡ್ಡ, ಟೋಪಿ, ಬಟ್ಟೆ ಎಲ್ಲ ಬಹಳ ವಿಚಿತ್ರವಾಗಿದ್ಯಪ್ಪ. ಅದ್ ಸರಿ, ಆ ಸೀಸೆ ಒಳಗೆ ಹೆಂಗ್ ಹೋದೆ ನೀನು? ನಾನೊಬ್ಬ ಶಾಪಗ್ರಸ್ತ ವ್ಯಕ್ತಿ ಮಹಾಸ್ವಾಮಿ. ಶಾಪನ? ಓಹೋ, ನಮ್ಮೂರ್ ನಾಟಕದಾಗೆ ದುರ್ವಾಸ ಮನೆಯೊಳಗೆ ಶಾಪ ಕೊಡ್ತಿದ್ರು, ಆ ಶಾಪನಾ? ಅದೇ ರೀತಿನೇ ನನ್ನದೂ ಒಂದು ದೊಡ್ಡ ಕಥೆ. ಬಹಳ ಮಜವಾಗಿದೆ, ಹೇಳು. ಹಿಂದೆ ಬನವಾಸಿ ಎಂಬ ದೇಶದ ಬಲಮುರಿ ಕ್ಷೇತ್ರದಲ್ಲಿ ವಿಶ್ವಸೇನಾಚಾರ್ಯರ ಬಳಿ ನಾನೊಬ್ಬ ಶಿಷ್ಯನಾಗಿದ್ದೆ. ಬಹು ಪುಣ್ಯಗಳ ಫಲವೇ ಮಾನವ ಜನ್ಮ. ಹರಿಷಡ್ವರ್ಗಗಳನ್ನು ನಿಗ್ರಹಿಸಿದರೆ ಸರ್ವಶಕ್ತಿಯೂ ಸಿದ್ಧಿಸುತ್ತದೆ. ಕಾಮವನ್ನು ಜಯಿಸಲಾಗದ ವಿಶ್ವಾಮಿತ್ರನೇ ತನ್ನ ಸರ್ವಸ್ವವನ್ನೆಲ್ಲ ಮೇನಕೆಗೆ ಧಾರೆ ಎರೆದು ಅವಳ ಅಡಿಯಾಳಾಗಿ ಬಿಟ್ಟ. ನನ್ನ ಶಿಷ್ಯರಾರೂ ಹಾಗಾಗಬಾರದೆಂದು ನಮಗೆಲ್ಲ ಬೋಧನೆ ಮಾಡುತ್ತಿದ್ದ ನಮ್ಮ ಗುರುಗಳು ಮಾತ್ರ ಸುಂದರ ಕನ್ಯೆಯರನ್ನೇ ಪಕ್ಷಿಗಳನ್ನಾಗಿ ಮಾಡಿಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಅನುಭವಿಸುತ್ತಾ ತನ್ನ ಪತ್ನಿಯನ್ನು ಮಾತ್ರ ಅಸಡ್ಡೆಯಿಂದ ನೋಡುತ್ತಿದ್ದರು. ವಿರಹ ವೇದನೆಯಿಂದ ಬಳಲುತ್ತಿದ್ದ ನಮ್ಮ ಗುರುಪತ್ನಿ ಒಮ್ಮೆ ಪುತ್ರನಂತಿದ್ದ ನನ್ನನ್ನೇ ತನ್ನ ತೋಳ್ತೆಕ್ಕಿಯಲ್ಲಿ ಬಂಧಿಸಲು ಪ್ರಯತ್ನಿಸಿದರು. ನಾನೆಷ್ಟೇ ಅಂಗಲಾಚಿದರೂ ಲೆಕ್ಕಿಸದೆ ತನ್ನ ಕಾಮದಾಹವನ್ನು ತೀರಿಸೆಂದು ಆ ನನ್ನ ತಾಯಿ ಬಲಾತ್ಕರಿಸಲು. ನೋಡಿದ್ರ ಮಹಾಸ್ವಾಮಿ, ನೋಡಿದ್ರ ನಿಮ್ಮ ಪ್ರೀತಿಯ ಶಿಷ್ಯ ಸ್ವರ್ಣಕುಮಾರ ಎಸಗುತ್ತಿರುವ ಕೃತ್ಯವನ್ನ? ಇವನಿಂತ ಹೀನಗಾರಿಯಕ್ಕಿಳಿಯುತ್ತಾನೆಂದು ನಾನು ಕನಸಿನಲ್ಲಿಯೂ ಭಾವಿಸಿರಲಿಲ್ಲ. ಸ್ವರ್ಣ, ಗುರುದೇವ, ಚಂಡಾಲ, ಜೀವನದಲ್ಲಿ ಆರ್ಜಿಸಿದ ಶಕ್ತಿ ನಿನಗೆ ಧಾರೆ ಎರೆಯುವುದಕ್ಕಾಗಿ ಸರಿಯಾದ ಶಾಸ್ತಿಯನ್ನೇ ಮಾಡಿದೆ. ಕಾಮಾಂಧನಿಗೆ ತಾಯಿ ತಂಗಿಯರೆಂಬ ಭೇದ ಭಾವನೆಯೇ ಇರುವುದಿಲ್ಲ. ಗುರುದೇವ, ಅಶಟ್ಟಾಳ, ನಿನ್ನನ್ನು ಸುಮ್ಮನೆ ಬಿಟ್ಟರೆ ಲೋಕದ ನೀತಿಯೇ ನಾಶವಾಗಿ ಬಿಡುತ್ತದೆ. ಗುರುದೇವ, ಓಂ ಗುರುದೇವ, ಬೇಡಿ ಗುರುದೇವ, ನಾನು ನಿರಪರಾಧಿ, ನಾನು ಯಾವ ತಪ್ಪು ಮಾಡಿಲ್ಲ ಗುರುದೇವ. ಬೇಡಿ ಗುರುದೇವ, ಬೇಡಿ ಬೇಡಿ ಗುರುದೇವ, ನಾನು ನಿರಪರಾಧಿ, ನಾನು ನಿರಪರಾಧಿ ಗುರುದೇವ, ನಿರಪರಾಧಿಯಾಗಿದ್ದ ನಾನು ನಮ್ಮ ಗುರುಗಳ ಶಾಪದಿಂದ ಅಂದಿನಿಂದ ಇಂದಿನವರೆಗೆ ಆ ಸೀಸೆಯಲ್ಲೇ ಕಾಲ ಕಳೆದೆ. ನನ್ನ ಪೂರ್ವಜನ್ಮದ ಪುಣ್ಯ ನಿಮ್ಮಿಂದಾಗಿ ಈ ಜಗತ್ತು ನೋಡುವ ಹಾಗಾಯಿತು. ಹೌದಾ? ನೋಡಿದಾಯ್ತಲ್ಲ, ಬಿಡು ಗಾಡಿನ. ನನ್ನ ಕರ್ಮ ಕಳೆಯಬೇಕಾದ್ರೆ 1 ವರ್ಷ ಕಾಲ ನಿಮ್ಮ ಸೇವೆ ಮಾಡಬೇಕು, ಆಗಲೇ ನನ್ನ ಶಾಪ ವಿಮೋಚನೆ ಆಗುವುದು. ಆದರೆ ನಿಮ್ಮ ಒಬ್ಬರನ್ನು ಬಿಟ್ಟು ನಾನು ಯಾರಿಗೂ ಕಾಣಿಸ್ಕೊಳ್ಳುವುದಿಲ್ಲ. ಕಾಣಿಸ್ಕೊಳಕ್ಕಿಲ್ವಾ? ಹಂಗಾರೆ ನಿಂಗೆ ಮಾಯಾ ಮಂತ್ರ, ಮಾಟ ಗೀಟ ಎಲ್ಲ ಬತ್ತಾಯ್ತೋ? ಬರುತ್ತೆ ಮಹಾಸ್ವಾಮಿ. ಹಂಗಾರೆ ನಾ ಏನ್ ಹೇಳಿದ್ರು ಮಾಡ್ತೀಯಾ? ಮಾಡುತ್ತೇನೆ ಮಹಾಸ್ವಾಮಿ. ಆ ನೀರ್ನೆಲ್ಲ ಹಂಗೆ ವಾಪಸ್ ಕಳಿಸ್ತೀಯಾ? ತಮ್ಮ ಚಿತ್ತ ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ. ನೀರೆಲ್ಲ ಹಿಂದಕ್ಕೆ ಹೋಯ್ತಾ ಇದೆ. ವಾ ವಾ ಡುಮ್ ಡುಮ್. ಈಗ ನೀರಿ ಬೆಂಕಿ ಹಚ್ಚು ನೋಡುವ. ಆಯ್ತು ಮಹಾಸ್ವಾಮಿ. ಡುಮ್ ಡುಮ್ ಡಿಗಾ ಡಿಗಾ.
ಡುಮ್ ಡುಮ್ ಆ ಅಕ್ಕಿನ ಹಂಗೆ ಎಂದು ಕಳ್ಸು. ಆಗ್ಲಿ ಸ್ವಾಮಿ. ಶಾಬಾಸ್ ಡುಮ್ ಡುಮ್. ಇದ್ರೆ ನಿನ್ನಂತ ಬಂಟ ಜೊತೆಯಲ್ಲಿ ಇರ್ಬೇಕು. ಏನ್ ಕೆಲಸ ಹೇಳಿದ್ರು ಮಾಡ್ತೀಯ. ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ. ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸೊಪ್ಪಿನ ಸಾರು, ರಾಗಿ ಮುದ್ದೆ ಎಲ್ಲ ಹೊಡಿತಿದ್ದೆ. ಡುಮ್ ಡುಮ್ ಡಿಗ ಡಿಗ. ಊಟ ಮಾಡಿ ಸ್ವಾಮಿ. ಏಯ್ ನಿನ್ ಮನೆ ಕಾಯಿ ಹೋಗ. ನಾನೇನ್ ಬಕಾಸೂರ್ನ ಇಷ್ಟೊಂದೆಲ್ಲ ತಿನ್ನಕ್ಕೆ? ನನಗೊಂದು ಮುದ್ದೆ ಸ್ವಲ್ಪ ಸೊಪ್ಪು ಸಾರು ಇದ್ರೆ ಸಾಕಪ್ಪ. ತಮಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ ಸ್ವಾಮಿ. ನೋಡ, ಸ್ವಾಮಿ ಗೀಮಿ ಅಂತೇಳಿ ನಾನು ಸನ್ಯಾಸಿ ಮಾಡ್ಬೇಡ. ನನ್ನ ಹೆಸರು ಗೋಪಿ. ಗೋಪಿ ಅಂತ ಕರಿ ಸಾಕು. ಆಯ್ತು ಮಹಾಸ್ವಾಮಿ. ಗೋಪಿ ಗೋಪಿ. ಹೌದು ಗೋಪಿ, ನೀನ್ ಯಾಕೆ ಸಾಯಕ್ ಬಂದೆ ಇದ್ದು? ಅದೇನೋ ಸೂಳೆ ಪಾಪ ಸನ್ಯಾಸಿ ಅಂತಾರಲ್ಲ, ಹಂಗೆ ನಂದು ಒಂದ್ ಕತೆ. ಏನಾಯ್ತು? ನಮ್ಮೂರಿನ ಸ್ಕೂಲ್ ಮೇಡಮ್ ಅನ್ನ ಅದ್ಯಾರೋ ಕೆಡ್ಸ್ಬಿಟ್ರು. ಆ ಗೋಬೆನ ನನ್ ತಲೆ ಮೇಲೆ ಕೂರ್ಸಿದ್ರು. ಊರಿನ ಜನ ಎಲ್ಲ ಸೇರ್ಬಿಟ್ಟು ನನ್ನ ಊರಿನ ಹೊರಗೆ ಹಾಕ್ಸಿದ್ರು. ನಾನ್ ಪ್ರೀತಿಸಿದ್ರ ಅದ ಕೂಡ ನಾನು ತಪ್ಪು ತಿಳ್ಕೊಂಡ್ಲು. ಇನ್ ಬದುಕಿರೋದು ಯಾಕೆ ಅಂತೇಳಿ ಸಾಯಕ್ಕೆ ಅಂತ ಬಂದೆ. ನಿರಪರಾಧಿ ಅಂತ ನಿರೂಪಿಸೋದ್ ಬಿಟ್ಟು ಸಾಯೋಕ್ ಬಂದ್ಯಾ? ಇನ್ನೇನ್ ಮಾಡೋದು? ಮೊದ್ಲು ಊಟ ಮಾಡು, ಆಮೇಲೆ ಹೇಳ್ತೀನಿ. ಬರೀ ತರ್ಲೆ ಅಂತ ತಿಳ್ಕೊಂಡಿದ್ದೆ ಅವನ್ನ. ಈಗ ತಿಳಿತು ಮಹಾ ಪೋಲಿ. ಅವನ ಬಗ್ಗೆ ಮಾತಾಡ್ಬೇಡ್ವೆ, ಸುಮ್ನೆ ಪ್ಯಾಕ್ ಮಾಡು. ಏನೋ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ರಾಸ್ಕಲ್, ಸ್ಕೌಂಡ್ರಲ್. ಗೋಪಿ ಗೋಪಿ, ನೀನ್ ಹೇಳಿದ ಜಾಗಕ್ಕೆ ಹೋಗಿದ್ದೆ. ಮೇಡಮ್ನವ್ರು ಅಲ್ಲಿರ್ಲಿಲ್ಲ. ಬೆಂಗಳೂರಲ್ಲೆಲ್ಲೋ ಆಸ್ಪತ್ರೆ ಇದ್ದಾರೆ ಅಂತ ಜನ ಮಾತಾಡ್ಕೋತಿದ್ರು. ರಾಧಾನೂ ಅಲ್ಲಿರ್ಲಿಲ್ಲ. ಹಂಗಾರೆ ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕನ್ನು. ಸರಿ, ನಡಿ ಹೋಗೋಣ. 2 ಕೆಲಸನೂ ಆಗುತ್ತೆ. ನಡಿ. ಐತೆ. ಅಲ್ಲೇ ನೋಡ್ತೀಯಾ? ಇಲ್ಲಿ ನೋಡು. ಇನ್ನು ಹತ್ರ ಜೇನ್ಗೂಡು. ಓ, ಬಟ್ಟೆ ಅಂಗಡಿ. ಡುಮ್ ಡುಮ್ ಡಿಗ ಡಿಗ. ನಿನ್ ಮನೆ ಕಾಯಿ ಹೋಗ. ಹುಡುಗಿಯರ ಬಟ್ಟೆಗಳು ಅಷ್ಟು ಗೊತ್ತಾಗಿಲ್ವಾ ನಿಂಗೆ? ಹೌದಾ? ಮತ್ತೆ ಯಾವ್ದು ಬೇಕು ನಿಗೆ? ಅದು ಬೇಕು. ಕೊಡಿಸ್ತೀನಿ. ಸರಿ, ಕೊಡ್ಸು. ಡುಮ್ ಡುಮ್ ಡಿಗ ಡಿಗ. ದಿನಸಿ ಎಣ್ಣೆ ಖಾಲಿ ಆಗಿದೆ. ಹೋಗಿ ಬರೋ ಮಂಗಳವಾರ ಬನ್ನಿ. ಒಂದು ವಾರವಾದ್ರೆ ಸರಿಯಾಗಿದೆ. ಹೋಗ್ರಿ ಅಂದ್ರೆ ಹಾಕೋ ಬಾ. ನಿಮ್ಮ ಅಪ್ಪನ ಮನೆ ಅಂತ ಅನ್ಕೊಡ್ತೀಯ ನೀನು? ಬೆಳಿಗ್ಗೆ ನಿಂತಿದ್ರು, ಸ್ವಲ್ಪನೂ ರೇಷನ್ ಸಿಗ್ಲಿಲ್ಲ. ರಾತ್ರಿಗೆ ಏನಪ್ಪ ಗತಿ? ಮನೆ ಹಾಳಾಗ ಯಾವಾಗ್ಲೂ ಹೀಗೆ ಮಾಡ್ತೇನೆ. ಈ ನನ್ನ ಮಗ ಯಾವಾಗ್ಲೂ ಹೀಗೆ 4 ಜನ ಕೊಟ್ಟು ಆಮೇಲೆ ಇಲ್ಲ ಅಂತಾನೆ. ಸರ್ಕಾರದಿಂದ ಬಂದ ರೇಷನ್ ಎಲ್ಲ ಮನೇಲಿ ಇಟ್ಕೊಂಡು ಕಳ್ಳ ವ್ಯಾಪಾರ ಮಾಡ್ತಾನೆ. ಹಾಳಾಗೋಗ್ಲಿ, ಬನ್ರಪ್ಪ. ನೋಡ್ದೆ ಡುಮ್ ಡುಮ್, ನಮ್ ಹಳ್ಳಿ ಸೊಸೈಟಿಲಿ ಮಾಡ್ದಂಗೆ ಇವನು ಮಾಡ್ತಾವನೆ. ಒಂದ್ ಕೆಲ್ಸ ಮಾಡೋಣ. ಇವನ್ ಮನೆಗೆ ಹೋಗ್ಬಿಟ್ಟು ಬಚ್ಚಿಟ್ಟಿರೋ ರೇಷನ್ ಎಲ್ಲ ಹೊರಗ್ ತಂದ್ಬಿಟ್ಟು ಬಡವ್ರಿ ಬಿಟ್ಟಿ ಹಂಚ್ಬೋಣ. ಡುಮ್ ಡುಮ್ ಡಿಗ. ಒಂದೆರಡು ಮೂರು 5 ಯಾರೋ ನೀನು? ನಿಮ್ಮಪ್ಪ. ಎಲ್ಲಿಗೆ ಹೇಗೆ ಬಂದೆ? ಬಾಗಿಲು ತಕೊಂಬಂದೆ. ಮರ್ಯಾದೆಯಿಂದ ಹೊರಗಡೆ ಹೋಗ್ತೀಯೋ ಇಲ್ಲ? ಹೋಗ್ತೀನೋ ಪಂಗನಾಮ. ಅಲ್ಲಿ ದೀನ್ಸಿ ಇಲ್ಲ, ಎಣ್ಣೆ ಇಲ್ಲ ಅಂತ ಹೇಳಿ ಅಂಗಡಿ ಬಾಗ್ಲಾಕ್ಬಿಟ್ಟು ಮನೇನ ಗೋಡೌನ್ ಮಾಡ್ಕೊಂಡು ರೇಷನ್ ಎಲ್ಲ ಬಚ್ಚಿಟ್ಟಿದ್ಯಾನೋ. ಮುಚ್ಕೊಂಡು ಎಲ್ರಿಗೂ ಹಂಚೋ ಇಲ್ಲ.
For more updates, like, comment, subscribe to our channel.